ಹೆಲೋ ಎವ್ರಿವನ್. 7ನೇ ಪ್ರಶ್ನೆಯನ್ನು ನೋಡೋಣ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30 ಈ ಹೇಳಿಕೆಯ ಸಮೀಕರಣ ರೂಪ. ಅನುಕ್ರಮ ಧನ ಪೂರ್ಣಾಂಕ ಅಂದ್ರೆ ಯಾವ್ದಾಗಿರ್ಬೇಕು? ಈಗ ಎಕ್ಸ್ ಅನ್ನೋದನ್ನ ಒಂದು ಧನ ಪೂರ್ಣಾಂಕ ಅಂತ ತಗೊಂಡ್ರೆ ಅನುಕ್ರಮ ಅಂದ್ರೆ ಇದ್ರ ಮುಂದಿಂದು ಅನುಕ್ರಮವಾಗಿರೋದು ಅಂತ ಅಂದ್ರೆ ಎಕ್ಸ್ ಆದ್ಮೇಲೆ ನೆಕ್ಸ್ಟ್, ಅದಾದ್ಮೇಲೆ ಇನ್ನೊಂದು, ಹೀಗೆ ಬರೋದು ಅನುಕ್ರಮ ಸಂಖ್ಯೆಗಳಾಗಿರತ್ತೆ. ಹಾಗಾಗಿ ಧನ ಪೂರ್ಣಾಂಕ ಯಾವ್ದಾಗತ್ತೆ? ಇದಕ್ಕೆ ಇನ್ನೊಂದನ್ನ ಕೂಡ್ಸಿದ್ರೆ ಆಗ ಅದು ಎರಡನೆಯ ಧನ ಪೂರ್ಣಾಂಕ ಆಗತ್ತೆ. ಸೊ ಇವುಗಳ ಮೊತ್ತ ಗುಣಲಬ್ಧ ಅಂತ ಹೇಳಿದ್ದಾರೆ. ಹಾಗಾಗಿ ಇದೇನಾಗತ್ತೆ? ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ 1 ಸಮ 30 ಅಂತ ಆಗತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗಿದೆ.